ಪಿಎಸ್ಐ ಪರಶುರಾಮ್ ನಿಗೂಢ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಸಾವಿನ ಶಾಕ್ನಿಂದ ತಂದೆ ಹೊರಕ್ಕೆ ಬಂದಿಲ್ಲ. ಶುಕ್ರವಾರ ಮಗನ ಜೊತೆಗೆ ಕಳೆದಂತಹ ಸಮಯವನ್ನ ಅವರು ಹಂಚಿಕೊಂಡಿದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ಯಾರೇ ಇರಲಿ ಅವರ ಬಂಧನ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ ಸಂಬಂಧ ಮಗನ ಸಾವಿನ ಶಾಕ್ನಿಂದ ಇನ್ನೂ ಕೂಡ ಅವರ ತಂದೆ ಹೊರಕ್ಕೆ ಬಂದಿಲ್ಲ. ಶುಕ್ರವಾರ ಮಧ್ಯಾಹ್ನ ಇಬ್ಬರೂ ಕೂಡ ಸೇರಿ ಅಡಿಗೆ ಮಾಡಿದ್ವಿ. ಊಟದ ಬಳಿಕ ತನ್ನ ಕೋಣೆಯಲ್ಲಿ ಮಲಗ್ತೀನಿ ಅಂತ ಹೋದ. ರಾತ್ರಿ 8 ಗಂಟೆ ಆದರೂ ಕೂಡ ಬರಲಿಲ್ವಲ್ಲ ಅಂತ ಎಬ್ಬಿಸ್ಲಿಕ್ಕೆ ಹೋದಾಗ ಆತ ಎಚ್ಚರವಾಗಲಿಲ್ಲ. ಬದಲಾಗಿ ಆತನ ಬೆಡ್ ಮೇಲೆ ಬ್ಲಡ್ ಕಲೆಗಳು ಇದ್ವು. ಆ ನಂತರ ಕೂಡಲೇ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ವಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ನನ್ನ ಮಗನ ಸಾವಿಗೆ ಯಾರೇ ಕಾರಣ ಇದ್ರೂ ಕೂಡ ಅವರ ಬಂಧನ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮೃತ ಪಿಎಸ್ಐ ಪರಶುರಾಮ್ ಅವರ ತಂದೆ ಮತ್ತು ತಾಯಿಯ ಮಾತುಗಳು ಇದು. ನಿಮ್ಮ ಹೆಸರು ಹೇಳಿಕೆಂತ ಸಾಯೋವರೆಗೆ ಮಗನ ಕೂಡ ಜೀವನ ಮಾಡಿಕೆಂತ ಇರ್ತೀವಲ್ಲ. ಕೆಲಸ ಮಾಡಿ ತಗದ ದುಡ್ದು ಕೇಸಿ ಹೋಗ್ಯಾನೆ ಮಗ. ಯಪ್ಪ ಬಿಟ್ಟಾನೆ, ಕಷ್ಟ ಮುಟ್ಕೇಸಿ ನೌಕರಿ ತಗೊಂಡಾನೆ. ಎಷ್ಟನೇ ಮಗನೇ ಮಧ್ಯಾಹ್ನದಾಗ ನೋಡ್ರಿ ಹೊರಗಲಿದ್ದ ಬಂದ, ರೂಮಿಗೆ ಬಂದ, ಅಡುಗೆ ಮಾಡ್ತನಪ್ಪ ಅಂದ. ಅಡುಗೆ ಮಾಡಿದ, ತಾಟಿಗೆ ಹಾಕಿದ. ಊಟ ಮಾಡಿ ಅವ್ನು ಬಾರಪ್ಪ ಅಂತ ಕರೆದ. ನೀನು ಊಟ ಮಾಡಪ್ಪ, ಹಿಂದಡಿ ಮಾಡ್ತಾನಂತ ಹೇಳಿದೆ. ಹೇಳಿದ ಮೇಲೆ ಆ ತಾಟಿಗೆ ಹಾಕಿನ ಬಾರಪ್ಪ ಆರ್ತೈತೆ ಊಟ ಮಾಡಿಬಿಡೋಣ ಬಾ ಅಂದ. ಇಬ್ಬರು ಊಟ ಮಾಡಿದ್ವಿ. ತಾನು ಊಟ ಮಾಡಿದ. ಊಟ ಮಾಡಿ ಹೋಗಿ ರೂಮ್ನಾಗ ಮಕ್ಕಂಡ್ರಿ. ಮಕ್ಕಣ ಅಂದ್ಬಿಡು, ಮಕ್ಕಂಡ ಅಂತ ಯಾಕೆ ಎಬ್ಸ್ಬೇಕಂತ ನಾನು ಎಬ್ಸಿಲ್ರಿ. ತಾಯನೇ ಕೈ ಮುಟ್ಟಿ ಮಾಡಿ ಉಣ್ಸ್ಯಾನ್ರಿ. ಇಬ್ಬರೇ ಇದ್ದೀವಿ. ಮುಂಜಾನೆ ಅವರು ಆರಾಮಾಗಿ ಇದ್ದಾರೆ. ಆರಾಮಾಗ್ಯಾರ. ಆದ್ರೂ ಮಕ ಒಂದು ಥರ ಇತ್ತು ರೀ. ಒಂದು ಮಕ ಒಂದು ಥರ ಮಾಡ್ಕೊಳನಲ್ಲ. ಯಾಕೆ ಇವತ್ತು ಸಪ್ಪಗೈದಾನ ಅಂತ ನಾನು ಮನುಷ್ಯನಾಗನ ಅನ್ರಿ. ಆತನ ಏನು ಕೇಳಿಲ್ಲ. ಕೇಳಿದ್ರೆ ನನಗೆ ಹೇಳ್ತಿದ್ದಿಲ್ಲ. ತಾಯಿಗೆ 2 ದಿನ ಹೋಗಿ ಬರ್ತೀನಂತ ನಾನು ಕೇಳಿದೆ. ಕೇಳಿದ್ರೆ ನಂದು ಟ್ರಾನ್ಸ್ಫರ್ ಆಗೋದೈತವ್ವ, ನೀನು ಹೋಗ್ಬೇಡನ್ನು. ನಾನು ನಿಂತು ಟ್ರಾನ್ಸ್ಫರ್ ಮಾಡಾಕ 2 ದಿನ ಹೋಗಿ ಮತ್ತೆ ಬಂದು ಮಾತಾಡ್ನಪ್ಪ ಅಂತ ನನ್ನ ಮಗನ ಕೂಡ ಮಾತಾಡಿದ್ನೆ. ಯಪ್ಪ ನನಗೆ ಟ್ರಾನ್ಸ್ಫರ್ ಮಾಡೋಕೆ ರೊಕ್ಕ ಯಾರು ಕೊಡ್ತಾರಂತ ಕೇಳಿದ್ನು. ಯಪ್ಪ ಅದನ್ನು ಕೇಳ್ಕೊಂಬಂದು ಅದನ್ನು ಕರ್ಕೊಂಬಂದು ಮಾತಾಡ್ತೀನಂತ ನನ್ನ ಮನುಷ್ಯನಾಗ ನಾನು ಹಿಡ್ಕೊಂಬಂದೆ. ಅದ್ರ ಮೇಲೆ ನನ್ನ ಮಗ ಮತ್ತೇನಂತ ತಿರುಗಿ ನನಗೂ ಮಾತಾಡಲಿಲ್ಲ. ನನಗೂ ಮಾತಾಡಲಿಲ್ಲ. ನಾನು